ಹೇಳ್ತೀನಿ ಅಜ್ಜಿ. ಅಜ್ಜಿ, ಕಲ್ಪನಾ ಅಜ್ಜಿ, ನಾಳೆ ಅಭಿ ಅಣ್ಣ ಬರ್ತಿದ್ದಾನೆ. ಅದನ್ನ ಸ್ವಾಮೀಜಿ ಯಾವತ್ತೂ ಹೇಳಿದ್ರು ಅಲ್ವೇನಮ್ಮ? ಇವತ್ತು ಅಣ್ಣನ್ ಫ್ರೆಂಡ್ ಅದನ್ನ ಕನ್ಫರ್ಮ್ ಮಾಡ್ದ. ಅಭಿ ಫ್ರೆಂಡಾ? ಯಾರಮ್ಮ? ಅಶೋಕ್. ಅವನು ನಮ್ಮ ಸೆಕ್ಯೂರಿಟಿ ಅಲ್ವಾ? ಅಲ್ಲ, ರಂಜಿತ್, ಅಶೋಕ್ ಇಬ್ರು ಅಣ್ಣನ್ ಫ್ರೆಂಡ್ಸು. ನನಗ್ ಸೆಕ್ಯೂರಿಟಿ ಆಗಿರಿ ಅಂತ ಅಣ್ಣ ಅವ್ರನ್ನ ಕಳ್ಸಿದ್ನಂತೆ. ಸರಿ ಹೋಯ್ತು. ಅವರಿಬ್ಬರಲ್ಲಿ ಒಬ್ಬ ಅಭಿ, ಇನ್ನೊಬ್ಬ ನಿತ್ಯ ಕಡೆಯವನು ಅನ್ಕೊಂಡಿದ್ವಿ ಇಷ್ಟು ದಿನ. ಅಂದ್ರೆ ಅವರಿಬ್ರು ಓವರ್ ಆಕ್ಟಿಂಗ್ ಮಾಡಿ ನಮ್ಮನ್ನ ಜನರನ್ನ ಪೆದ್ರನ್ನಾಗಿ ಮಾಡಿದ್ದಾರೆ ಅಂತಾಯ್ತು. ಪೆದ್ರನ್ನಾಗಿ ಮಾಡಿದ್ದು ಅವರೆಲ್ಲ, ಅಭಿ. ಸೊ ನಾಳೆ ಅಣ್ಣ ಬರೋದು ಕನ್ಫರ್ಮ್. ಈ ನಾನ್ ಸೆನ್ಸ್ ಎಲ್ಲಾನು ಬಿಟ್ಟು ನಾಳೆ ಅಣ್ಣನ ಹೇಗ್ ವೆಲ್ಕಮ್ ಮಾಡೋದು ಅನ್ನೋದನ್ನ ಪ್ಲಾನ್ ಮಾಡೋಣ. 12 ವರ್ಷದ ನಂತರ ಅಣ್ಣ ಬರ್ತಿದ್ದಾನೆ. ದೊಡ್ಡದಾಗಿ ಅರೇಂಜ್ಮೆಂಟ್ಸ್ ಮಾಡ್ಬೇಕು. ಕೇಶವ, ಆ ಜವಾಬ್ದಾರಿನೆಲ್ಲ ನಿನಗೆ ಒಪ್ಪಿಸ್ತಿದ್ದೀನಿ. ನಿನ್ ಚಿಕ್ಕ ವಯಸ್ಸಿನ ಫ್ರೆಂಡ್ಗೆ ನೀನ್ ಎಂತ ಟ್ರೀಟ್ ಕೊಡ್ತೀಯೋ ನಿನ್ನ ಇಷ್ಟ. ಇವನಪ್ಪ ಪ್ಯಾರಾಲಿಸಿಸ್ ಬಂದು ಮಂಚ ಹಿಡಿದಿದ್ರೆ ಪಾರ್ಟಿ ಜವಾಬ್ದಾರಿನ ಇವನಿಗೆ ಒಪ್ಪಿಸ್ತೀನಿ ಅಂತಿದ್ದಾಳಲ್ಲ ಏನು? ಅಣ್ಣ ಬರ್ತಿದ್ದಾನೆ ಅನ್ನೋ ಆನಂದದಲ್ಲಿ ಅವಳ ತಲೆ ಕೆಟ್ಟೋಗಿದೆ. ಅಜ್ಜಿ, ನಿನ್ ಮರಿ ಮೊಮ್ಮಗ ಬರ್ತಿದ್ದಾನೆ. ಅಜ್ಜಿ, ನಿನ್ ಮೊಮ್ಮಗ ಬರ್ತಿದ್ದಾನೆ. ಸಂತೋಷವಾಗಿರಿ. ಸೂರ್ಯವಂಶದ ಜಯಸೂರ್ಯ, ಅಲಮೇಲು ಗಂಗಮ್ಮನ ಮುದ್ದಿನ ಮಗ. ಸೂರ್ಯವಂಶದ ದಿವ್ಯನ ಅಣ್ಣ. ಸೂರ್ಯವಂಶದ ಅಭಿ ಬರ್ತಾ ಇದ್ದಾನೆ. ಆನಂದವಾಗಿರಿ. ಅಜ್ಜಿ, ನಾನ್ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಎಲ್ಲರಿಗೂ ಒಳ್ಳೆ ಕಾಫಿ ಮಾಡು. ಕೇಶವ, ಅಮ್ಮವ್ರೆ, ಕಾಫಿ ಕುಡ್ದೆ ಹೋಗ್ಬೇಕು.